ಇವಾಗ ನೀವು ಹೇಳಿ, ಸೊಸೈಟಿ ಪ್ರಕಾರ ಗುಡ್ ಗರ್ಲ್ ಡೆಫಿನೇಷನ್ ಏನಿರ್ಬೋದು? ತುಂಬಾ ಸೈಲೆಂಟ್ ಆಗಿರ್ಬೇಕು, ಐಡಿಯಲ್ ವೈಫ್ ಆಗಕ್ಕೆ ಹೆಂಗೆ ಟ್ರೈನ್ ಆಗ್ಬೇಕು ಅದಕ್ಕೆಲ್ಲ ರೆಡಿ ಇರಬೇಕು. ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು, ಎದುರು ಮಾತಾಡಬಾರ್ದು, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗ್ಬೇಕು, ಕ್ರಾಸ್ ಕ್ವಶನ್ಸ್ ಕೇಳಬಾರ್ದು. ಇದ್ಯಾಕೆ ಹಂಗಾಗುತ್ತೆ, ಅದ್ಯಾಕೆ ಹಿಂಗಾಗುತ್ತೆ. ಏನು ಬ್ಯಾಡ್ ಹ್ಯಾಬಿಟ್ಸ್ ಇರ್ಬಾರ್ದು. ಎಲ್ಲರ ಕೈಯಲ್ಲೂ ನೀನು ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕು. ಸೊಸೈಟಿ ಏನೇನು ಇವಳು ಕೆಟ್ಟ ಹುಡುಗಿ ಆಗಕ್ಕೆ ಇರಬಾರ್ದು ಅಂತ ಹೇಳ್ತಾ ಅದೆಲ್ಲ ನಾನು ಇದ್ದೀನಿ ಇವಾಗ. ಐ ವಾಸ್ ಅ ಗುಡ್ ಗರ್ಲ್ ಗ್ರೋಯಿಂಗ್ ಅಪ್. ಸೊ ಬೇರೆಯವರೆಲ್ಲ ನನ್ನನ್ನು ಎಕ್ಸಾಂಪಲ್ ಆಗಿ ಗಿಲ್ಟಿ ಐ ರಿಯಲೈಸ್ ವಿ ವರ್ ದ ಪೀಪಲ್ ಹೂ ಯೂಸ್ ಟು ಹೇಟ್ ಯು ಆಲ್ ಯುವರ್ ಚೈಲ್ಡ್. ಬಟ್ ಹರ್ಷಿತಾ ನಿನ್ ಮುಂದೆನೆ ಹೇಳೋರ, ನೋಡು ಹರ್ಷಿತನ ಅಕ್ಕನ ತರ ಆಗು. ಪ್ರೌಡ್ ಆಫ್ ಕೋರ್ಸ್. ನಾನ್ ಯಾಕೆ ರೆಬಲ್ ಆಗ್ಬಾರ್ದು ಇವಾಗ? ಐ ವಿಲ್ ಗೋ ಅಗೇನ್ಸ್ಟ್ ಯು. ಏನ್ ಮಾಡ್ತೀಯ ನೀನ್ ಮಾಡಿ. ನೀನ್ ಹುಡುಗಿ ಅದಕ್ಕೆ ನೀನ್ ಗಾಡಿ ಕಲಿಬೇಡ, ನೀನ್ ಹುಡುಗಿ ಅದಕ್ಕೆ ಇಷ್ಟೊತ್ತು ಒಳಗಡೆ ಮನೆಗೆ ಬಂದ್ಬಿಡು. ಹಿಂಗೆ ಹುಡುಗನ್ ಬೇರೆ ಹೆಂಗ್ ಮಾತಾಡ್ಸಕ್ಕಾಗತ್ತೆ? ರಾಕಿ ಕಟ್ಟದೆ ಮಾತಾಡ್ಸಕ್ಕೆ ಸಾಧ್ಯ ಇಲ್ಲ. ನೀನ್ ಹುಡುಗಿ ಅದಕ್ಕೆ ಮನೆ ಕೆಲಸ ಮಾಡು. ದ ಫಸ್ಟ್ ಕ್ವೆಶ್ಚನ್ ಇಸ್ ಹೌ ಆರ್ ಯು? ಇಲ್ಲ ಯಾರ ಹುಡುಗ? ಹಂಗಾದ್ರೆ ನಿನ್ ಪ್ರಕಾರ ಗುಡ್ ಗರ್ಲ್ ಅಂದ್ರೆ ಹಿಂಗೆಲ್ಲ ಮಾಡ್ಬೇಕು, ನಾನು ಈ ತರ ಎಲ್ಲ ಮಾಡ್ಲಿಲ್ಲ ಅಂದ್ರೆ ಬ್ಯಾಡ್ ಗರ್ಲ್. ತಗೋ, ನಾನು ಬ್ಯಾಡ್ ಗರ್ಲೇ ಆಗ್ತೀನಿ ತಗೋ ಅಂತ ನಾನು. ಸೊ ಹುಡುಗರು ಹಲೋ ನಮಸ್ಕಾರ, ವೆಲ್ಕಮ್ ಟು ಲೇಡೀಸ್ ಕಂಪಾರ್ಟ್ಮೆಂಟ್. ಇವತ್ತಿನ ವಿಮೆನ್ಸ್ ಡೇ ಸ್ಪೆಷಲ್ ಟಾಪಿಕ್ ಏನು ಗೊತ್ತಾ? ಗುಡ್ ಗರ್ಲ್ ಆ್ಯಂಡ್ ಬ್ಯಾಡ್ ಗರ್ಲ್. ನಾವು ಬೆಳಿಬೇಕಾದ್ರೆ ಎಲ್ಲ ಹುಡುಗಿರು ಕೇಳಿರ್ತೀವಿ ಒಳ್ಳೆ ಹುಡುಗಿಯಾಗೆ ಬೆಳಿಬೇಕು ಅಂತ. ಆದರೆ ಆ ಒಳ್ಳೆ ಹುಡುಗಿ ಡೆಫಿನೇಷನ್ ಏನು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಬ್ಯಾಡ್ ಗರ್ಲ್ ಆಗಬಾರ್ದು ಅಂತ ನಮ್ಗೆ ಎಲ್ಲರಿಗೂ ಗೊತ್ತು. ಸೊ ಅದನ್ನೇ ಇವತ್ತು ಡಿಸ್ಕಸ್ ಮಾಡೋಣ. ನಮ್ಮ ಜೊತೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇಟ್ ಈಸ್ ಹರ್ಷಿತಾ, ವೆಲ್ಕಮ್ ಟು ದ ಶೋ, ಆ್ಯಂಡ್ ವರ್ಷಿನಿ, ವೆಲ್ಕಮ್ ಟು ದ ಶೋ ವರ್ಷಿನಿ. ಸೊ ಇವಾಗ ನೀವು ಹೇಳಿ, ಸೊಸೈಟಿ ಪ್ರಕಾರ ಗುಡ್ ಗರ್ಲ್ ಡೆಫಿನೇಷನ್ ಏನಿರ್ಬೋದು? ತುಂಬಾ ಸೈಲೆಂಟ್ ಆಗಿರ್ಬೇಕು, ದೊಡ್ಡವ್ರು ಹೇಳಿದ ಮಾತು ಕೇಳಬೇಕು, ಎಲ್ಲದಕ್ಕೂ ಅಡ್ಜಸ್ಟ್ ಆಗಿ ಹೋಗಬೇಕು, ಎಲ್ಲರ ಕೈಯಲ್ಲೂ ನೀನು ಒಳ್ಳೆಯವಳು ಅಂತ ಅನ್ನಿಸ್ಕೋಬೇಕು. ಸೊ ಅಕಾರ್ಡಿಂಗ್ ಟು ಎವ್ರಿಬಡೀಸ್ ರಿಕ್ವೈರ್ಮೆಂಟ್ ನಡ್ಕೋಬೇಕು, ತಗ್ಗಿ ಬಗ್ಗಿ ನಡಿಬೇಕು, ಸಾಫ್ಟಾಗಿ ಮಾತಾಡಬೇಕು, ಮೈ ತುಂಬ ಬಟ್ಟೆ ಹಾಕ್ಕೋಬೇಕು, ಯಾರು ಹೇಳಿದಕ್ಕೂ ಇಲ್ಲ ಅಂತ ಹೇಳಬಾರ್ದು, ಅಪ್ಪ ಅಮ್ಮ ಹೆಂಗೆ ಹೇಳ್ತಾರೋ ಹಾಗೆ ನಡ್ಕೊಂಡು ಹೋಗಬೇಕು, ಆ್ಯಂಡ್ ಐಡಿಯಲಿ ಬಿಕಮ್ ಬಾಡಿ ಸೆ ಐಡಿಯಲ್ ವೈಫ್ ಆಗಕ್ಕೆ ಹೆಂಗೆ ಟ್ರೈನ್ ಆಗಬೇಕು ಅದಕ್ಕೆಲ್ಲ ರೆಡಿ ಇರಬೇಕು. ಐ ಥಿಂಕ್ ದಟ್ ಈಸ್ ವಾಟ್ ಅ ಗುಡ್ ಗರ್ಲ್. ಆ್ಯಂಡ್ ಏನು ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ವಾಟ್ ಈಸ್ ಅಕಾರ್ಡಿಂಗ್ ಟು ಸೊಸೈಟಿ ಬ್ಯಾಡ್ ಹ್ಯಾಬಿಟ್ಸ್ ಅದು ಇರಬಾರ್ದು. ಹಾಂ, ಹುಡುಗಿರಿಗೆ ಏನು ಬ್ಯಾಡ್ ಹ್ಯಾಬಿಟ್ಸ್ ಇರಬಾರ್ದು. ಸೊಸೈಟಿಗೆ ಅನ್ಸುತ್ತೋ ಇಲ್ವೋ, ಬಟ್ ಏನು ಇರಬಾರ್ದು. ಆಮೇಲೆ ಸ್ಯಾಕ್ರಿಫೈಸ್ ಮಾಡಕ್ಕೆ ರೆಡಿ ಆಗಿರ್ಬೇಕು. ಈಗ ಇದು ಇವಾಗ ಒಂದು ಕೆರಿಯರ್ ನಾನು ಹೋಗ್ತೀನಿ ಅಂತಂದ್ರೆ ನೀನ್ ಇಲ್ಲಿ ಹೋದ್ರೆ ಮದ್ವೆ ಆಗಲ್ಲ, ಒಳ್ಳೆ ಹುಡುಗ ಸಿಕ್ಕಲ್ಲ. ಸೊ ನಿಮ್ಮಣ್ಣ ಮಾಡ್ಲಿ, ತಮ್ಮ ಮಾಡ್ಲಿ, ನೀನ್ ಡಿಗ್ರಿ ಮಾಡ್ಕೋ ಸಾಕು. ನಿಮ್ಮ ಪ್ರಕಾರ ಏನು ಗುಡ್ ಗರ್ಲ್ ಅಂದ್ರೆ? ನೀವು ಕೇಳ್ಪಟ್ಟಿರೋ ಗುಡ್ ಗರ್ಲ್ ಅಂದ್ರೆ ಹೆಂಗಿರ್ಬೇಕು ಅನ್ನೋದನ್ನ. ಗುಡ್ ಗರ್ಲ್ ಅಂದ್ರೆ ಎದುರು ಮಾತಾಡಬಾರ್ದು. ಏನಾದ್ರೂ ಒಂದು ಕೇಳಿದ್ರೆ ಸುಮ್ಮನೆ ತಲೆ ಅಲ್ಲಾಡ್ಸ್ಬೇಕು, ಮಾಡ್ತಾ ಹೋಗ್ತಾ ಇರ್ಬೇಕು. ಕ್ರಾಸ್ ಕ್ವಶನ್ಸ್ ಕೇಳಬಾರ್ದು. ಇದ್ಯಾಕೆ ಹಂಗಾಗುತ್ತೆ, ಅದ್ಯಾಕೆ ಹಿಂಗಾಗುತ್ತೆ. ಕ್ಯೂರಿಯಸ್ ಆಗಿರೋದು ತಪ್ಪು. ಕ್ಯೂರಿಯಾಸಿಟಿ ಇಸ್ ನಾಟ್ ಎಂಟರ್ಟೈನ್ಡ್. ಅವರು ಒಂದು ಸೆಟ್ ರೂಲ್ಸ್ ಹಾಕಿದ್ದಾರೆ, ಅದನ್ನ ಫಾಲೋ ಮಾಡಬೇಕು. ಹೌದು. ಓ ಶಿಟ್, ಆಲ್ಸೋ ಇನ್ನೊಂದು, ಈ ಟೈಮ್ಗೆ ಮದುವೆ ಆಗಬೇಕು, ಈ ಟೈಮ್ಗೆ ಮಗು ಮಾಡ್ಕೋಬೇಕು, ಈ ಟೈಮ್ಗೆ ಮನೆಗೆ ಬರಬೇಕು. How did I forget that? ಸೊ ವೈಲ್ ಯು ಆರ್ ಗ್ರೋಯಿಂಗ್ ಅಪ್, ಲೈಕ್ ನೀವು ಬೆಳಿಬೇಕಾದ್ರೆ ಯಾರ ಮೇಲಾದ್ರೂ ಕಂಪೇರ್ ಮಾಡಿನೋ ಅಥವಾ ನಿಮ್ಗೆ ಹೇಳ್ಕೊಡೋ ರೀತಿನೋ ಒನ್ ಆಫ್ ದ ಮೋಸ್ಟ್ ವಿಯರ್ಡ್ ಆರ್ ರೆಡಿಕ್ಯುಲಸ್ ಥಿಂಗ್ ಏನಿತ್ತು? ಲೈಕ್ ನೀನು ಒಳ್ಳೆ ಹುಡುಗಿ ಆಗ್ಬೇಕಂದ್ರೆ ನೀನು ಇದನ್ನೇ ಮಾಡಬೇಕು. ನನಗೆ ನನ್ನ ಕಸಿನ್ ಸರ್ಕಲಲ್ಲೇ ಒಂದಷ್ಟು ಜನ ಇರೋರು, ನೋಡು ದೇವ್ರ ಮಂತ್ರ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ, ಪೂಜೆ ಎಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ, ನೀನು ಒಂದೂ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ, ದೇವ್ರು ನಿಂಗೆ ಆಶೀರ್ವಾದ ಮಾಡೋದಿಲ್ಲ, ಅಮ್ಮಂಗೆ ನೀನು ಹೆಲ್ಪ್ ಮಾಡಲ್ಲ, ದೇವ್ರು ನಿಂಗೆ ಶಾಪ ಆಗ್ತದೆ. ಆಮೇಲೆ ಇನ್ಯಾವುದೋ ಕಸಿನ್ ಸಿಸ್ಟರು ಮನೇನೂ ಅವ್ರ ಅಮ್ಮ ಹೇಳಿದ ಮಾತೆಲ್ಲ ಕೇಳಿಕೊಂಡು ಕೆಲಸನೂ ಸಕ್ಕದಾಗಿ ಮಾಡ್ತಿದ್ಲು. ಆ್ಯಂಡ್ ಅವಳು ರ್ಯಾಂಕ್ ಸ್ಟೂಡೆಂಟ್ ಬೇರೆ. ಅವಳ ಕೈಲಾಗುತ್ತೆ ಅಂದರೆ ನಿನ್ನ ಕೈಯಲ್ಲಿ ಏನಕ್ಕಾಗಲ್ಲ, ಈ ಥರದ್ದು ಇರ್ತಿತ್ತು. ಆಮೇಲೆ ನಾನು ಅವಳು ಯಾರಿಗೂ ಎದ್ರೆ ಮಾತಾಡೋದಿಲ್ಲ, ನಿನಗೆ ಎದುರು ಮಾತಾಡೋದು ಬಿಟ್ಟು ಇನ್ನೇನು ಬರೋದಿಲ್ಲ. ಹರ್ಷಿತಾ ನೀವು? ಐ ಥಿಂಕ್ ಐ ವಾಸ್ ಅ ಗುಡ್ ಗರ್ಲ್ ಗ್ರೋಯಿಂಗ್ ಅಪ್. ಸೊ ಬೇರೆಯವರೆಲ್ಲ ನನ್ನನ್ನು ಎಕ್ಸಾಂಪಲ್ ಆಗಿ ಗಿಲ್ಟಿ ನೀವೇ ಸ್ಟ್ಯಾಂಡರ್ಡ್ ಸೆಟ್ ಮಾಡಿರೋದ? ನೀನ್ ಇಷ್ಟಂತ ಹೇಳ್ತಾ ಇದೆಯಲ್ಲ, ಪೂಜೆ ಮಾಡೋದು, ಅಡುಗೆ ಮಾಡೋದು, ಮನೆ ನೋಡ್ಕೊಳ್ಳೋದು, ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಇರೋದು, ಓದೋದ್ರಲ್ಲಿರೋದು. ಸೊ ಐ ವಾಸ್ ಲೈಕ್ ಆಲ್ ರೌಂಡರ್. ಸೊ
I realize we were the people who used to hate you I know. all your childhood. Even I used to hate me. It's fine. But I wanted to be that girl. It's like, I'm so proud to be that. Until I realized, oh, ಇದ್ರಲ್ಲಿ ನಮ್ಮ ಮಜಾ ಬೇರೆ ಇದೆ ಅಂತ. ಫಾರ್ ಮೀ ಏನಂದ್ರೆ ನೀನು ಎಕ್ಸಾಂಪಲ್ ಆಗಿರ್ಬೇಕು, ಲೈಕ್ ಯು ಹ್ಯಾವ್ ಟು ಲೀಡ್. ಯಾಕಂದ್ರೆ ನಿನ್ ತಮ್ಮಂದ್ರು ಫಾಲೋ ಮಾಡ್ತಾ ಇದಾರೆ ಹಿಂದಿಗಡೆನೆ, ಸೊ ದೇ ವಿಲ್ ನಿನ್ ದಾರಿನಲ್ಲೇ ಅವರು ಬರ್ತಾರೆ. ತಮ್ಮಂದ್ರಿಗಿಂತ ನನ್ನ ಕಸಿನ್ಸ್ಗೆ, ಇನ್ನು ಅವ್ರ ಕಸಿನ್ಸ್ಗೆ ಎಲ್ಲರಿಗೂ ಲೈಕ್ ಇವಳೆ ಇವಾಗ ಏನಾದ್ರೂ ಒಂದು ಗುಣ ಅವ್ರಿಗೆ ಇಷ್ಟ ಆಗದೆ ಇರೋದು ನನ್ನ ತಂಗಿರಲ್ಲಿ ಯಾವ್ದ್ರಲ್ಲೂ ಇದೆ. ನನ್ನ ಕಸಿನ್ ತಂಗಿ ಜಾಸ್ತಿ ಇದ್ದಾರೆ. ಅಲ್ಲ, ಹಿರಿಯಕ್ಕನ್ ಚಾಲಿ ಮನೆಗೆಲ್ಲ ಅಂತಾರೆ, ಅದೊಂದು ಗಾದೆ ಇದೆ ನಮ್ ಕಡೆ. ಸೊ ಹಿರಿ ಮಗಳು ಮಾಡ್ತಾ ಇರೋದ್ರಿಂದಾನೆ ಅವಳ ಚಾಲೆ ಇವರೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾರೆ. ಸೊ ಹಂಗೆ ಇಡೀ ನನ್ನ ಕಸಿನ್ ಗ್ರೂಪ್ನೇ ಸೇರಿಸಿ ನನ್ಗೆ ನೋಡು ಅವ್ರಿಗೆಲ್ಲ ನಿನ್ನ ನೋಡಿ ಬೆಳಿತಾರೆ. ಸೊ ನೀನು ಅವ್ರ ತರ ಅವ್ರನ್ನ ಹೆಂಗಿರ್ಬೇಕು ಅಂತ ನೋಡ್ತೀಯೋ, ನೀನು ಹಂಗೆ ಇರ್ಬೇಕು. It's a lot of pressure. ಬಟ್ ಹರ್ಷಿತಾ ನಿನ್ ಮುಂದೆನೆ ಹೇಳೋರ, ನೋಡು ಹರ್ಷಿತನ ಅಕ್ಕನ ತರ ಆಗು. ವಾಟ್ ವುಡ್ ಯು ಫೀಲ್ ದಟ್ ಟೈಮ್? Proud. Of course, proud. ಫುಲ್ ಕಲ್ತ್ಕೊಳ್ಳಿ, ನನ್ನಿಂದ ಕಲ್ತ್ಕೊಳ್ಳಿ, ಐ ಆಮ್ ಯೋರ್ ಐಡಲ್. And that used to motivate me to. I think it's a trap they said, no? It's like, ನಾನು ನಿನ್ಗೆ ಹೇಳಿದ್ರೆ, ನೀನು ಒಳ್ಳೆಯವಳು ಅಂತ ಹೇಳಿದ್ರೆ, ನೀನು ಹಿಂಗೆ ಇದ್ಯಾ ಅಂತ ಹೇಳಿದ್ರೆ, ಯುಲ್ ಸ್ಟಾರ್ಟ್ ಫಾಲೋಯಿಂಗ್. ನೋಡಿದ್ಯಾ ನಾನು ಒಳ್ಳೆಯವಳು ಅಂತ ಬೇರೆಯವ್ರಿಗೆ ಎಕ್ಸಾಂಪಲ್ ತೋರಿಸ್, ನಾನು ಇನ್ನೂ ಒಳ್ಳೆಯವಳಾಗಬೇಕು ಅಂತ. ಕಸಿನ್ಸ್ ಎಲ್ಲ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ? And also because I was a single daughter, I didn't have that pressure. ಬೇರೆ ಯಾರಿಗೋ ಇನ್ಫ್ಲೂಯೆನ್ಸ್ ಮಾಡಬೇಕು ಅಂತ. So if I was good only for myself ಅಷ್ಟೇ. ಡಿಡ್ ಲೈಕ್ ನೀವು ಯಾವ್ದಾದ್ರು ಒಂದು ಸಿಚುವೇಶನ್ ಫೇಸ್ ಮಾಡಿದ್ದೀರಾ ವೇರ್ ಯು ಹ್ಯಾಡ್ ಟು ಸಪ್ರೆಸ್ ಯುವರ್ ಸೆಲ್ಫ್ ಟು ರಿವೀಲ್ ಸಮಥಿಂಗ್ ಜಸ್ಟ್ ಬಿಕಾಸ್ ಯು ವಾಂಟ್ ಟು ಬಿ ಆನ್ ದಟ್ ಗುಡ್ ಗರ್ಲ್ ಟರ್ಮ್ಸ್? ಐ ಥಿಂಕ್ ಆಲ್ ಆರ್ ಲೈಫ್. Yeah, we have always been that. Yeah. ಲೈಕ್ ಏನೋ ಒಂದು ಡಿಸ್ಕಷನ್ ನಡೀತಾ ಇದೆ ಅನ್ಬೇಕಾದ್ರೆ ಯು ವಾಂಟ್ ಟು ಎಕ್ಸ್ಪ್ರೆಸ್ ಯುವರ್ ಒಪಿನಿಯನ್, ಬಟ್ ಮಾಡಿದ್ರೆ ಏನಾಗುತ್ತೆ? ನಿಮ್ಗೆ ಯಾಕೆ ಬೇಕದು? ನಿಮ್ಗೆ ಯಾರು ಇದೆಲ್ಲ ಮಾತಾಡಕ್ಕೆ ಹೇಳ್ಕೊಟ್ಟಿದ್ದು? ಏನೋ ನಂಗೆ ತುಂಬ ಚಿಕ್ಕವಳಿದ್ದೆ ಅನಿಸುತ್ತೆ. ಐ ಡೋಂಟ್ ರಿಮೆಂಬರ್ ಮೈ ಏಜ್, 6-7 years or something. ನಮ್ಮ ಅಜ್ಜಿ ತಾತ ನಮ್ಮ ಅಮ್ಮಂಗೆ ಏನೋ ಮಾತುಕತೆ ನಡೀತಿತ್ತು. ದಟ್ ಟೈಮ್ ಮೈ ಮಾಮ್ ವುಡಂಟ್ ರಿಯಲಿ ಸ್ಪೀಕ್ ಎನಿಥಿಂಗ್. ಬೈತಿದ್ರೆ ಬೈಸ್ಕೊಂಡು ಸುಮ್ಮನೆ ಇರೋರು, ಆಯಿತಾ. ನಂಗೆ ಕೈಯಲ್ಲಿ ಆಗ್ತಿರ್ಲಿಲ್ಲ, ಯಾಕೆ ಬೈತೀರಾ ನಮ್ಮ ಅಮ್ಮನ್ನ ಅಂತ ಹೋಗಿದ್ದೆ. ಸೊ ಅದಕ್ಕೆ ಬೇರೆಯವ್ರು ಎಲ್ಲರ ಹತ್ರನೂ, ಅಂದರೆ ನಾನು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದಿತ್ತು, ಆಗ ಎಲ್ಲರ ಹತ್ರನೂ ಬೈಸ್ಕೊಂಡಿದ್ದೆ. ಅದೆಂಗೆ ನಮ್ಮಪ್ಪನೇ ಮೇಜರ್ಲಿ, ಅದೆಂಗೆ ನೀನು ನಮ್ಮ ಅಪ್ಪ ಅಮ್ಮಂಗೆ ಎದುರು ಮಾತಾಡ್ತೀಯ? ಆಮೇಲೆ ಲೈಕ್ ಅವ್ರು ಹೆಂಗೆ ನಮ್ಮ ಅಮ್ಮನ ಹತ್ರ ಎದುರು ಮಾತಾಡಿದ್ರು, ನೀವ್ ಯಾಕೆ ನೀವು ಹೆಂಡತಿ ಪರ ಮಾತಾಡ್ತಾ ಇಲ್ಲ? ತುಂಬ ದೊಡ್ಡ ಬೈ ಇಳ್ದು. ಹಾ, ಅದೊಂದಿರುತ್ತೆ. ಎಲ್ಲಿಂದ ಕಲ್ತ್ಕೊಂಡ್ ಬಂದೆ ನೀನ್ ಈ ತರ ಮಾತಾಡೋದೆಲ್ಲ? ಎಲ್ಲೂ ಇಲ್ಲ. ನಾವ್ಯಾರು ಇದನ್ನ ಕಲ್ಸಿಲ್ಲ, ನಾವೇ ಇದನ್ನ ಕಲ್ಸಿಲ್ಲ. ಯಾರ ಹತ್ರ ಕಲ್ತ್ಕೊಂಡ್ ಬಂದೆ? ಫ್ರೆಂಡ್ಸ್ನ ಕಟ್ ಮಾಡಿ, ಅವ್ರನ್ನ ಕಟ್ ಮಾಡಿ, ಇವ್ರನ್ನ ಕಟ್ ಮಾಡಿ. ಬಟ್ ಐ ಥಿಂಕ್ ಅದೇ ಲೈಕ್ ನೀವು ಸ್ಟಾರ್ಟಿಂಗ್ ಹೇಳ್ದಂಗೆ ವಿರ್ ಆಲ್ ಟ್ರೈನ್ಡ್ ಅಲ್ಲ. ಅಂದರೆ ನಾವು ಹೆಂಗೆ ಬೆಳೆಯಕ್ಕೆ ಹೋದ್ರೂ ದೇ ಟ್ರೈನ್ ಯು. ಇಲ್ಲ ನಡಿ, ನೀನು ಹಿಂಗೇ ಇರಬೇಕು, ನೀನು ಹಿಂಗೇ ಇರಬೇಕು. ನಾನು ಗಾಡಿ 2-wheeler ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ 4th standard ಅಷ್ಟೊತ್ತಿಗೆ. ಸುಮ್ಮನೆ ಅಂದರೆ ಹಿಂದೆ ಯಾರಾದರೂ ಇರೋರು ಸುಮ್ಮನೆ ಓಡ್ಸೋಕ್ಕೆ. ನಮ್ಮ ಅಜ್ಜಿ, ಅಯ್ಯೋ ನೀನು ಹೆಣ್ಮಗು, ಗಾಡಿ ಎಲ್ಲ ಕಲ್ತ್ಕೋಬಾರ್ದು ಅಂತ ಹೇಳ್ತೀವಿ. ಏನಕ್ಕೆ ಕಲಿಬಾರ್ದು? ಬಿದ್ದು ಏಟಾದ್ರೆ ಮದ್ವೆ ಗಾಡಿ ಗೊತ್ತಾಗ್ಬಿಟ್ರೆ ಊರ್ ಸುತ್ತಾಡಕ್ ಶುರು ಮಾಡ್ತೀಯ. ಹುಡುಗಿರು ತಗ್ಗಿ ಬಗ್ಗಿ ನಡಿಬೇಕು, ಅಷ್ಟೊಂದು ಸುತ್ತಾಡಬಾರ್ದು ಫ್ರಮ್ ದಟ್ ಪರ್ಸ್ಪೆಕ್ಟಿವ್. ಸೊ ಅದಕ್ಕೆ ಡಿಪೆಂಡೆಂಟ್. ನೀನು ಎಲ್ಲಿ ಹೋಗ್ಬೇಕಾ, ನಿನ್ನ ತಮ್ಮ ಇರ್ತಾನೆ, ನಿಮ್ಮ ಅಪ್ಪ ಇರ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ ಫ್ಯೂಚರಲ್ಲಿ. ನೀನು ಗಾಡಿ ಕಲಿಬೇಡ, ಬಿಕಾಸ್ ನೀನು ತಗ್ಗಿ ಬಗ್ಗಿ ನಡಿಬೇಕು. ಹರ್ಷಿತಾ, ನಿಮ್ದೇನಾದ್ರು ಈ ಥರ ಇನ್ಸಿಡೆಂಟ್ಸ್? ಇಲ್ಲ. ಐ ಥಿಂಕ್ ಅಂಟಿಲ್ ಐ ವಾಸ್ PU ಎಲ್ಲ ಮುಗಿಯೋವರೆಗೂ ಐ ವಾಸ್ ಆಲ್ವೇಸ್ ದಿಸ್ ವೆರಿ ಹೇಳ್ದಂಗೆ ಕೇಳ್ಕೊಂಡು ಒಬಿಡಿಯಂಟ್ ಆಗಿರ್ತೀನಿ ಅಂತಾನೆ ಇದ್ದೆ. ಸೊ ಅಲ್ಲಿವರೆಗೂ ರೆಬಲ್ ಆಗಿರಲಿಲ್ಲ. ಆಮೇಲೆ ಐ ಥಿಂಕ್ ಏನೋ ಸ್ವಿಚ್ ಆಫ್ ಆಯಿತು. ಗುಡ್ ಥಿಂಗ್ ಶಿ ರಿಮೈಂಡೆಡ್. ಅದು ರೆಬಲಿಂಗ್ ಬಗ್ಗೆ ಹೇಳಿದ್ರು, ಅದನ್ನ ವಿ ವಿಲ್ ಗೋ ಟು ದಟ್ ಟಾಪಿಕ್ ನೆಕ್ಸ್ಟ್. ಬಟ್ ನನಗೆ ಯಾವಾಗ ವೆನ್ ಐ ರಿಯಲೈಸ್ ದಟ್ ನಾನು ಜಾಸ್ತಿ ಮಾತಾಡ್ತೀನಿ, ಐ ಆಮ್ ನಾಟ್ ಫಿಟ್ ಇನ್ ಟು ದಿಸ್ ಏನಂತ ಸೊಸೈಟೀಸ್ ಗುಡ್ ಗರ್ಲ್ ಟರ್ಮ್ಸ್ ಅಂತಂದರೆ, ನಮ್ಮ ಮಮ್ಮಿ ಮತ್ತು ನಮ್ಮ ಚಿಕ್ಕಮ್ಮ ಆರ್ ವೆರಿ ಕ್ಲೋಸ್. ಲೈಕ್ ಅವ್ರು ಇಡೀ ದಿನ ಫೋನಲ್ಲಿ ಬೇಕಾದರೂ ಮಾತಾಡ್ತಾರೆ ಅವರು, ಆ ಥರ ತುಂಬ ಕ್ಲೋಸು. ಬಟ್ ಅವರಿಬ್ರು ಜಗಳ ಆಡ್ಕೊಂಡ್ಬಿಟ್ಟಿದ್ದಾರೆ ಒಂದ್ಸಲಿ. ಸೊ ನಮ್ಮಮ್ಮ ನನ್ನ ಹತ್ರ ಬಂದ್ಬಿಟ್ಟು ನೋಡಿ ಹಿಂಗೆಲ್ಲ ಮಾತಾಡಿದ್ಲು ಅವಳು, ಹೆಂಗೆ ಮಾತಾಡಿದ್ಲು. ನಾನು ನೆಕ್ಸ್ಟ್ ಮಿನಿಟೇ ನೀನು ಹೆಂಗೆ ಮಾತಾಡಿದೆ ನಮ್ಮ ಅಮ್ಮನ ಹತ್ರ, ಆ ಥರ ನಿನ್ಗೆ ಯಾರು ರೈಟ್ಸ್ ಕೊಟ್ಟರು ಮಾತಾಡೋಕ್ಕೆ? ನಾನು ಒಳ್ಳೆ ಮಗಳಾಗಿ ಐ ಆಮ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ಮೈ ಮದರ್, ದಟ್ ನೀವು ಹೆಂಗೆ ನಮ್ಮ ಅಮ್ಮನ ಹತ್ರ ಹಂಗೆ ಮಾತಾಡಿದ್ರಿ ಅಂತ. 2 ದಿನ ಬಿಟ್ಟು ನೋಡಿದ್ರೆ ಅವರಿಬ್ರು ಒಂದಾಗ್ಬಿಟ್ಟಿದ್ದಾರೆ.
ಇವ್ಳಿಗೆ ಯಾರು ಕಲ್ಸಿದ್ ಹಿಂಗ್ ಮಾತಾಡಕ್ಕೆ, ಹೆಂಗ್ ಹೇಳ್ಕೊಟ್ಟೆ ನೀನು, ಎಲ್ಲಿ ಕಲ್ತ್ಕೊಂಡ್ ಬರ್ತಾವಳು ಇವಳು, ಫಸ್ಟ್ ಸ್ಕೂಲ್ ಬಿಡ್ಸು, ಟ್ಯೂಷನ್ ಬಿಡ್ಸು ಅಂತ ಮೈ ಚಿಕ್ಕಮ್ಮ ಇಸ್ ಟೆಲ್ಲಿಂಗ್ ಮೈ ಮಾಮ್. ಲೈಕ್ ನಾನ್ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೆ, ಅದೆಷ್ಟು ಬೇಗ ಮರ್ದೋದ್ರಿ ನೀವು. It's true. And I think there's one common factor we always rebellious ಆಗಿರೋದು. I think it is because of our mothers. Like we have seen them being so, I don't know, helpless maybe. And we have been like, fuck no, I am not being this person. ಸಾಕು ಗುರು, at least if she can't stand up for herself, I have to do that ಅನ್ನೋದು I think we have taken upon ourselves. I don't know why though. ಅದು ನಿಜ. ನಂಗೆ ಬ್ಯಾಡ್ ಗರ್ಲ್ ಗುಡ್ ಗರ್ಲ್ ಟೈಮ್ ಅಂದರೆ ನನಗೆ ವೈ ಐ ಸ್ಟಾರ್ಟೆಡ್ ಬಿಕಮಿಂಗ್ ರೆಬಿಲಿಯಸ್ ಅಂದರೆ ಮೇಜರ್ಲಿ ಅಂದರೆ ಇವಾಗ ನೀನು ಹುಡುಗಿ ಅದಕ್ಕೆ ನೀನು ಗಾಡಿ ಕಲಿಬೇಡ, ನೀನು ಹುಡುಗಿ ಅದಕ್ಕೆ ಇಷ್ಟೊತ್ತು ಒಳಗಡೆ ಮನೆಗೆ ಬಂದ್ಬಿಡು, ನೀನು ಹುಡುಗಿ ಅದಕ್ಕೆ ಮನೆ ಕೆಲಸ ಮಾಡು ಅಂತ ಏನು ಅಂದರೆ ಮಾತೆತ್ತಿದ್ರೆ ಅದೊಂದೇ ಮಾತಿಗೆ ಬರೋದು. ನಾಳೆ ನಿಂಗೆ ಮದುವೆ ಆದರೆ ನಿಮ್ಮ ಅತ್ತೆ ಮನೆಯವ್ರು ಏನಂತಾರೆ, ನಮಗಂತಾರೆ, ನಾವು ಅನ್ನಿಸ್ಕೋಬೇಕಾ ನಿನ್ನಿಂದ, ನೀನು ಒಳ್ಳೆ ಹುಡುಗಿಯಾಗಿರ್ಬೇಕು, ನೀನು ಅನ್ನಿಸ್ಕೊ, ನನಗೆ ಡೋಂಟ್ ಲೈಕ್ ಮೋಸ್ಟ್ಲಿ ಇಟ್ ಈಸ್ ನಾಟ್ ಬ್ಯಾಡ್ ಟು ಲರ್ನ್ ಮನೆ ಕೆಲಸಗಳು ಮಾಡೋದು. ದಟ್ ವಾಸ್ ನಾಟ್ ದ ಇಶ್ಯೂ. ಬಟ್ ಆ ಟೈಮಲ್ಲಿ ನನಗೆ ಗೊತ್ತಿರಲಿಲ್ಲ. ನನಗೆ ಕೋಪ ಬರ್ತಿದ್ದು ನನ್ನ ತಮ್ಮ ಅಲ್ಲೇ ಬಿದ್ದಿರ್ತಾನೆ, ಅವ್ನಿಗೆ ಏನೂ ಹೇಳಲ್ಲ, ನನಗೆ ಮಾತ್ರ ಹೇಳ್ತಾರೆ ಅಂದಾಗ ನಾನು ಹಂಗಾದ್ರೆ ನಿನ್ನ ಪ್ರಕಾರ ಗುಡ್ ಗರ್ಲ್ ಅಂದರೆ ಹಿಂಗೆಲ್ಲ ಮಾಡ್ಬೇಕು, ನಾನು ಈ ಥರ ಎಲ್ಲ ಮಾಡಲಿಲ್ಲ ಅಂದರೆ ಬ್ಯಾಡ್ ಗರ್ಲ್, ತಗೋ ನಾನು ಬ್ಯಾಡ್ ಗರ್ಲೇ ಆಗ್ತೀನಿ ತಗೋ ಅಂತ ನಾನು. ಅಂಡ್ ಇದೊಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾರೆ. 7th 8th ಬಂದ್ರೆ ನೀನ್ ಮನೆ ಕೆಲಸ ಎಲ್ಲ ಮಾಡೋದ್ ಕಲ್ತ್ಕೋ, ಕಾಲೇಜ್ಗೆ ಹೋಗ್ತಾ ಇದೆಯಾ ಅಂದ್ರೆ ಅಡ್ಗೆ ಮಾಡೋದೆಲ್ಲ ಕಲ್ತ್ಕೋ, ಮದ್ವೆ ಫಿಕ್ಸ್ ಆಗ್ಬಿಟ್ರೆ ಏನ್ ಮಾಡ್ತೀಯಾ, ಆಮೇಲೆ ಸೀರೆ ಸೇರ್ಸಿಡೋದು, ಇಷ್ಟಪಟ್ಟಿದ್ ಡ್ರೆಸ್ಸಸ್ ಕೊಡ್ಸಲ್ಲ ಬಟ್ ಸೀರೆ ಸೇರ್ಸಿಡು, ಮದ್ವೆ ಆದ್ರೆ ಒಡವೆ ತೆಗ್ದಿಡೋದು, ಒಂದು ಏನಾದ್ರು ಒಂದು ಇಷ್ಟಪಟ್ಟು ಅಂತದ್ ವಸ್ತು ಕೊಡ್ಸಿ ಅಂದ್ರೆ ಇಲ್ಲ 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 ಮದ್ವೆಗೆ ಒಡವೆ ಸೇರ್ಸಿಡ್ಬೇಕು, ದುಡ್ಡು ಸೇರ್ಸಿಡ್ಬೇಕು, ಅದ್ರಲ್ಲೇ ಹೊಟ್ಟೋಗ್ಬಿಡುತ್ತೆ. ಐ ಥಿಂಕ್ ಆಲ್ಸೋ ಬೀಯಿಂಗ್ ಅ ಗುಡ್ ಗರ್ಲ್ ಇಸ್ ಪ್ಲೀಸಿಂಗ್ ಅ ಲಾಟ್ ಆಫ್ a lot ಪೀಪಲ್ ಅಲ್ಲ. I'm still unlearning that people pleasing. I still tend to, it's like, ಅವ್ರು ಏನೋ ಅನ್ಕೊಂಡ್ಬಿಟ್ರೆ ಇಲ್ಲ ಮಾಡ್ಬೇಡ, ಇಷ್ಟೇ ತಾನೆ, ಇಟ್ಸ್ ಓಕೆ. You I think you'll struggle your whole life to come out of that people pleasing that they condition from a young age. And we also don't know how to say no. Correct. ಎಲ್ಲಾನು ಮಾಡ್ತೀವಿ, ನೋ ಅಂತ ಅನ್ನಲ್ಲ. ನೋ ಅಂತ ಅನ್ನಲ್ಲ ಒಂದು, ಬಿಕಾಸ್ ಎಲ್ಲಿ ಇವ್ರು ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೋ ಅಂತ ಒಂದು, ಮತ್ತೆ ಎಲ್ಲಿ ನಮ್ಮ ಅಪ್ಪ ಅಮ್ಮ ಇವಳು ನಾವ್ ಸರಿಗ್ ಬೆಳ್ಸಿಲ್ಲ ಅನ್ಕೊಂಡ್ಬಿಡ್ತಾರೆ. ಆ ಥರ ಐ ವಾಸ್ ಅ ಗುಡ್ ಗರ್ಲ್. ಮನೇಲಿ ನಮ್ಮ ಅಮ್ಮಂಗೆ ಹೆವಿ ಕಾಟ, ಬಟ್ ಆಚೆ ಪ್ರಪಂಚಕ್ಕೆ ಅಯ್ಯೋ ವರ್ಷಿನಿ ಪಾಪ ಎಷ್ಟೊಳ್ಳೆ ಹುಡುಗಿ ಅಂದ್ರೆ ಇವಾಗ ಎಲ್ಲ ಫಂಕ್ಷನ್ಗೆಲ್ಲ ಹೋದ್ರೆ ನಾನು ಎಲ್ಲರನ್ನೂ ಸೇರಿಸಿ ಗೇಮ್ಸ್ ಆಡ್ಸೋದಂತೆ. ಲೈಕ್ ಐ ಆಮ್ ದ ಲೈಫ್ ಆಫ್ ದ ಸ್ಟಡೀಸ್ ಅಲ್ಲೆಲ್ಲ ಇಲ್ಲ, ಬಟ್ ಎವ್ರಿ ಒನ್ ಶುಡ್ ಲೈಕ್ ನಾನು ಇಲ್ಲ ಅಂದ್ರೆ ಹುಚ್ಚೆ ಇವತ್ತು ವರ್ಷಿನಿ ಇಲ್ವಾ ಫಂಕ್ಷನ್ ಬೋರ್ ಆಗ್ತಿದೆ ಅನ್ನಿಸ್ಬೇಕು. ಸೊ ಆ ಥರದ್ರಲ್ಲಿ ಆ್ಯಂಡ್ ಮದುವೆ ಅದ್ರಲ್ಲೆಲ್ಲ ಕೆಲಸ ಮಾಡೋಕ್ಕೆಲ್ಲ ಇಷ್ಟ. ಅದೇ 5th 7th ಸ್ಟ್ಯಾಂಡರ್ಡ್ ಎಲ್ಲರ ಮನೆಗೂ ಹೋಗು, ಏನೇ ಕೆಲಸ ಇದ್ರೆ ಮಾಡಿ. ನಮ್ಮಮ್ಮ ಊರಿಗೆ ಉಪಕಾರಿ ಮನೆಗೆ ಮಾರಿ, ನೀನೇ ಕಡೆ ಅದು ನೀನು ಅಂತ ಹೇಳೋರು. ಐ ಡೋಂಟ್ ನೋ ಅದು ಯಾರು ಹೇಳ್ಕೊಟ್ಟಿದ್ದಲ್ಲ, ಬಟ್ ಲೈಕ್ ಯು ಮೆನ್ಷನ್ಡ್ ಯಾರಾದರೂ ಹೊಗಳ್ತಿದ್ರೆ ಅದೊಂಥರ ಖುಷಿ ಸಿಕ್ತಿತ್ತು. ಆ್ಯಂಡ್ ನನಗೆ ನಾನು ಒಳ್ಳೆತನನ ಯಾರು ಗುರುತಿಸ್ತಿದ್ದಾರೆ ಅನ್ನೋ ಥರ. ಮನೆಯಲ್ಲಿ ಐ ಆಮ್ ಡಿಫ್ರೆಂಟ್, ಬಟ್ ಆಚೆ ಐ ವಾಸ್ ವೆರಿ ಡಿಫ್ರೆಂಟ್. ಮನೇಲಿ ಇಟ್ ವಾಸ್ ಮೋರ್ ಲೈಕ್ ಲವ್ ಏಟ್ ರಿಲೇಷನ್ಶಿಪ್ ಬಿಟ್ವೀನ್ ಮೀ ಆ್ಯಂಡ್ ಮೈ ಮಾಮ್. ಮಾಡ್ಕೊ ಹೋಗು ನೀನು, ನಾನು ಎಷ್ಟೇ ಮಾಡಿದ್ರು ಬೈತ್ಯ, ಆ ಥರದಕ್ಕೆ ನಾನು ಬ್ಯಾಡ್ ಆಗಿದ್ದೆ ಹೊರತು. ಬಟ್ ದಟ್ ಹೋಲ್ ಗರ್ಲ್ ಅಂದರೆ ಗುಡ್ ಗರ್ಲ್ ವೈಲ್ ಗ್ರೋಯಿಂಗ್ ಅಪ್ ಆಲ್ ಆಫ್ ಅಸ್ ಇಷ್ಟ ಇದೆಯೋ ಇಲ್ವೋ, ಆಲ್ ಆಫ್ ಅಸ್ ವಾಂಟ್ ದಟ್ ಅಪ್ರಿಸಿಯೇಷನ್ ಫ್ರಮ್ ಪೀಪಲ್. ಅಯ್ಯೋ ಎಷ್ಟೊಳ್ಳೆ ಹುಡುಗಿ ಅಲ್ವಾ ಗುರು ಇವಳು ಅನ್ನೋದು ಬೇಕು ಎಲ್ಲರಿಗೂ. The tag of being a good girl was so important ಅವಾಗ. But I don't think they mentioned this to ಹುಡುಗಂಗೆ, ನೀವು ಒಳ್ಳೆ ಹುಡುಗ ಆಗಿರ್ಬೇಕು ಅಂತ. I don't think they are ever conditioned. Sad part. ಅದು ಸ್ಕೂಲಲ್ಲಿ ಹೆಂಗೆ 5 stars ರೆಡ್ ಟಿಕ್ ಹಾಕ್ಬಿಟ್ಟು ಟೀಚರ್ 5 star ಕೊಟ್ರೆ ಜೀವನನೇ ಗೆದ್ಬಿಟ್ಟಿದೀನಿ ಅನ್ನೋ ಫೀಲಿಂಗ್. ವೆನ್ ಸಮ್ಮನ್ ಸೇ ಎಷ್ಟೊಳ್ಳೆ ಹುಡುಗಿ ನಿಮ್ಮ ಮಗ್ಳು ಎಷ್ಟೊಳ್ಳೆವಳು ಅನ್ಬಿಟ್ರೆ ಅಷ್ಟೇ. ಅದು ಅಮ್ಮನ ಪಕ್ಕ ನಿಲ್ಸ್ಕೊಂಡು ಹೇಳ್ಬಿಟ್ರೆ ಮುಗೀತು. ಇನ್ನು 2 ದಿನ ಹಂಗೆ ಮೋಡದಿಂದ ಕೆಳಗೆ ಇಳಿಯಲ್ಲ, ತೇಲ್ತಾ ಇರ್ಬೇಕಲ್ಲೇ. I think that was a different high in childhood to be called a good girl. That's true. But you were talking about transition ಅಲ್ಲ. But ನಿಮ್ದು ಏನಾಗಿತ್ತು ಅಂದ್ರೆ until what age were you a good girl according to your awareness? ನಮ್ಮಮ್ಮ ವಾಸ್ ಅ ಸಿಂಗಲ್ ಪೇರೆಂಟ್ ಆ್ಯಂಡ್ ಶಿ ಡಿಂಟ್ ವಾಂಟ್ ಟು ಲೀವ್ ಈ ರಿಲೇಷನ್ಶಿಪ್. ಅವ್ರು ಇನ್ನೂ ಅದನ್ನ ಹಿಡ್ಕೊಂಡೇ ಇದ್ದಾರೆ. ಅದೊಂಥರ ಮರಕ್ಕೆ ಇದಾಕಿರೋ ಅದೇನಂತಾರೆ ಬೇರ್ಗಳ ಥರ ಅವ್ರು ಹಂಗೆ ಒಟ್ಟುಗೂಡಿಗೆ ಇರಬೇಕು. ಬಟ್ ನನ್ಗೆ ಆಲ್ರೆಡಿ ನಾನು ಕಟ್ ಆಫ್ ಮಾಡಿಬಿಟ್ಟಿದ್ದೀನಿ. ಬಟ್ ದೆನ್ ಫಾರ್ ಹರ್ ಅಲ್ವಾ, ಅವ್ರು ಎಲ್ಲ ಫ್ಯಾಮಿಲಿ ಫಂಕ್ಷನ್ಸ್ಗೂ ನಮ್ಮನ್ನ ಹೇಳ್ಕೊಂಡು ಹೋಗೋರು. ಅಲ್ಲಿ ಹೋಗ್ಬಿಟ್ಟು ದೇ ಯೂಸ್ ಟು ಸೇ ದಟ್ ಗೀತನ ಮಗಳು ಎಷ್ಟು ಒಳ್ಳೆಯವಳು ಗೊತ್ತಾ, ಎಷ್ಟು ಕೆಲಸ ಮಾಡ್ತಾವಳು ಗೊತ್ತಾ, ಯಾವ ಕಾಲೇಜಲ್ಲಿ ಓದ್ತಾಳೆ ಗೊತ್ತಾ, ಅವಳು ಗೊತ್ತಾ, ಇವಳು ಅಂತದ್ ಗೊತ್ತಾ. ನಾನು 2 ದಿನ ಅದೇ ಇದ್ರಲ್ಲೇ ಒಂಥರ ರಾಣಿ ಮಹಾರಾಣಿ ಫೀಲ್ಸ್ ನಂಗೆ. ಎಕ್ಸ್ಕ್ಯೂಸ್ ಮೀ, ಡಿಡ್ ಯು ಸಿ ರಿಲೇಟಿವ್ಸ್ ಏನ್ ಹೇಳಿದ್ರು, ಡಿಡ್ ಯು ಹಿಯರ್ ಅಂತ
ಇದೆಲ್ಲ ಆಗ್ತಿತ್ತು. ಬಟ್ ವೆನ್ ಐ ಸ್ಟಾರ್ಟೆಡ್ ಏಜಿಂಗ್ ಮತ್ತೆ ಜಾಸ್ತಿ ಜಡ್ಜ್ಮೆಂಟ್ಸ್ಗಳು ಬರ್ತಾ ಇತ್ತು ಫಾರ್ ದ ಚಾಯ್ಸಸ್ ದಟ್ ಐ ಯೂಸ್ ಟು ಮೇಕ್. ಒಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾಳೆ ಅಂತಂದ್ರೆ ಯಾಕೆ ಬೇಕಿತ್ತು, ನಾರ್ಮಲ್ ಕೆಲಸ ಮಾಡ್ಬೋದಾಗಿತ್ತು. ಇವಾಗ ನಾನು ಕಂಟೆಂಟ್ ಸ್ಟಾರ್ಟ್ ಮಾಡ್ತೀನಿ ಅಂತಂದ್ರೆ ಯಾಕೆ ಬೇಕಿತ್ತು ಅದೆಲ್ಲ, ಯಾಕೆ ಮಾಡಬೇಕು ಅದೆಲ್ಲ ಅಂತ ಅನ್ಬೇಕಾದ್ರೆ ನನ್ಗೆ ಅನ್ನಿಸ್ತು ದಟ್ ಐ ಆಮ್ ಗೋಯಿಂಗ್ ಇನ್ ಅ ಡಿಫರೆಂಟ್ ವೇ, ದೇ ಆರ್ ನಾಟ್ ಇವನ್ ಸಪೋರ್ಟಿಂಗ್ ಮೀ. ಲೈಕ್ ಆಪೋಸಿಟ್ ಅಲ್ಲಿ ನಿಂತ್ಕೊಂಡು ಚಿಯರ್ಸ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೀನ್ ಶೇರ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನೋಡ್ಬಿಟ್ಟು ಲೈಕ್ ಮಾಡ್ಬಿಟ್ಟು ಬಿಡು. ಅದನ್ನು ಬಿಟ್ಬಿಟ್ಟು ನೀನ್ ಬ್ಲಾಕ್ ಮಾಡ್ತಾ ಇದೀಯ ಅಂದ್ರೆ ನಾನ್ ಯಾಕೆ ರೆಬಲ್ ಆಗ್ಬಾರ್ದು ಇವಾಗ. ಐ ವಿಲ್ ಗೋ ಅಗೇನ್ಸ್ಟ್ ಯು. ಏನ್ ಮಾಡ್ತೀಯ ನೀನ್ ಮಾಡು. ವಾಟ್ ವರ್ ಬ್ಯಾಡ್ ಗರ್ಲ್ ಥಿಂಗ್ಸ್ ದಟ್ ನೀನು ಹಿಂಗೆ ಆಗಬಾರ್ದು, ನೀನು ಇದಾದರೆ ಕೆಟ್ಟದು ಅಂತ ನಮ್ಗೇನಾದರೂ ಹೇಳಿದರೆ ವಾಟ್ ವರ್ ದೋಸ್ ಪ್ಯಾರಾಮೀಟರ್? ಐ ಥಿಂಕ್ ಸಿಂಗಲ್ ಆಗಿ ಹುಡುಗಿರು ಟ್ರಾವೆಲ್ ಮಾಡ್ತಾ ಇದ್ರೆ, ಹಾಂ, ಅಥವಾ women who were not married or women who were strong enough to, you know, have a great position in Work. society or anything, they always pointed those women and told you kettoru, this is not what you have to be ಅನ್ನೋ ಥರ, like setting an example that you don't become so ambitious. That was a bad girl thing, I guess. And it is such a selfish thing. Ambition ಎಲ್ಲ ಯಾಕೆ? ಯಾ, ಐ ಥಿಂಕ್ ನೋಡು, ಅವಳು ಯಾರಿಗೂ ಭಯ ಭಕ್ತಿ ಇಲ್ಲ ಯಾರ ಮೇಲೂ. ಆ್ಯಂಡ್ ಹೆಂಗಂದ್ರೆ ಹಂಗೆ ಮಾತಾಡ್ತಾಳೆ, ಏನು ದಿಕ್ಕು ದೆಸೆ ಇಲ್ಲದೆ ಜೀವನ ನಡೆಸ್ತಿದ್ದಾಳೆ. ಕೇಳೋರು ಯಾರು ಇಲ್ಲ, ಬಾಯ್ಗೆ ಬೀಗ ಇಲ್ಲ. ದೀಸ್ ವರ್ ದ ಟರ್ಮ್ಸ್. ಅಂಡ್ ಆಲ್ಸೋ ಆಬ್ವಿಯಸ್ಲಿ ಇಫ್ ಅ ಗರ್ಲ್ ಡ್ರಿಂಕ್ಸ್ ಆರ್ ಸ್ಮೋಕ್ಸ್ ದೆನ್ ಯು ಆರ್ ಎಂಟೈಟಲ್ಡ್, ಯು ಆರ್ brat. And ಅದೇ, ಸೊ ಎವ್ರಿಥಿಂಗ್ ಆಪೋಸಿಟ್ ಟು the good girl is the... Yeah, I think also what we thrive to be right now, independent women agiraki and try ಮಾಡ್ತಿದೀವಿ, those were the things which is considered bad in the society. Yeah, like ninde neenel andre, like if you are doing things for yourself and if you earn for yourself, if you do what makes you happy, those are the bad things. Like, correct. that's what I feel. ನಿಮ್ಮ ಪ್ರಕಾರ ಏನೇನಿತ್ತು ಬ್ಯಾಡ್ ಗರ್ಲ್? ಅಂದರೆ ನಾನು ಹಿಂಗೆಲ್ಲ ಆಗಬಾರ್ದು ಅಂತ, ಅವಳ ಥರ ಆಗ್ಬೇಡ, ಈ ಬುದ್ಧಿ ಕಲಿಬೇಡ ಅಂತ ಇದ್ದಿದ್ದು ಯಾವ್ದು? ಸೊಸೈಟಿ ಏನೇನು ಇವಳು ಕೆಟ್ಟ ಹುಡುಗಿ ಆಗಕ್ಕೆ ಇರಬಾರ್ದು ಅಂತ ಹೇಳ್ತಾ ಅದೆಲ್ಲ ನಾನು ಇದ್ದೀನಿ ಇವಾಗ. ಅಲ್ಲ, ಚಿಕ್ಕವಾಗಿ ಹೇಳ್ತಿದ್ರಲ್ಲ ಇದು ಮಾಡಬೇಡ, ವಾಟ್ ವರ್ ದೋಸ್ ಫ್ಯೂ ಥಿಂಗ್ಸ್? ಹಾ, ಸೊ ಹುಡುಗರ ಜೊತೆ ಆಟ ಆಡಕ್ ಹೋಗ್ಬಾರ್ದು. ಯಾಕೆ ನೀನು ಮನೆ ಯಾಕೆ ಹುಡುಗಿ ಜೊತೆ ಆಟ ಆಡ್ತಾ ಇಲ್ಲ? ಅಡ್ಗೆ ಮಾಡೋದು ಆಟ ಆಡು, ಚಿಕ್ಕ ತಂದ್ಕೊಟ್ಟಿಲ್ವಾ ನಾನು ನಿಮ್ಗೆ? ಹುಡುಗರ ಜೊತೆ ಯಾಕೆ ಹೋಗಾಡ್ಬೇಕು? ಖೋ ಕಬಡ್ಡಿ ಎಲ್ಲ ಯಾಕೆ ಬೇಕು ನಿನ್ಗೆ? ಹೌದೌದೌದು. That's where it started. Everything started ಅಲ್ಲಿಂದಾನೆ. How did we forget this? ಯಾಕಂದ್ರೆ ನಮ್ಮ ಇಡೀ ರೋಡಲ್ಲಿ ನಾವಿಬ್ರೇ ಹುಡುಗಿರು, ಒಂದು 12 ಜನ ಹುಡುಗರು. ಇನ್ನೇನ್ ಎಲ್ಲ ಬೀದಿಯಲ್ಲೇ ಬಿದ್ದಿರ್ತಿದ್ವಿ ಮಕ್ಕಳು. ಅವರೆಲ್ಲ ಕ್ರಿಕೆಟ್ ಆಡ್ತಾರೆ ಅಂದ್ರೆ ನಾವು ನಮ್ಮ ಅಣ್ಣಂದಿರ ಜೊತೆ ಕ್ರಿಕೆಟೇ ಆಡ್ಬೇಕಿತ್ತು. ಹೌದು, ಆಯ್ತಾ? ನಮ್ಮ ಅಜ್ಜಿ ಹೇಳೋರು, ನಂಗೆ ನನ್ನ ಫ್ರೆಂಡಿಗೆ, ಅವಳು ಹೆವಿ ಬೆಳ್ಳಕ್ಕಿದೆ, ಅವಳು ನಮ್ಮಿಬ್ಬರನ್ನು ಕರೆಸ್ಬಿಟ್ಟು, ಅಯ್ಯೋ ಕಪ್ಪಗಾಗ್ಬಿಡ್ತೀರಾ, ಕ್ರಿಕೆಟ್ ಆಡ್ಬೇಡಿ ಅಂತ. ಈಗ ನನ್ನ ಮಕ್ಕಳು ನಮಗ್ ಬ್ಯಾಟಿಂಗ್ ಕೊಡ್ತಿರಲ್ಲ, ಹುಡುಗಿರ್ಗೆ ಏನ್ ಕೊಡೋದು ಅಂತ ನಮ್ ಕೈಯಲ್ಲಿ ಬ್ಯಾಟ್ ಎತ್ಸಿದಾರೆ, ಅವ್ರು ವಾಟರ್ ಬಾಟ್ಲ್ ಎತ್ಸಿದಾರೆ, ಬಾಲ್ ಚರಂಡಿನ ಎಲ್ಲ ಮಾಡಿದಾರೆ. ನಾವು ಬ್ಯಾಟಿಂಗ್ ಕೊಡ್ತಾರೆ ಅನ್ನೋ ಖುಷಿಗೆ ನಾವು ಇದೆಲ್ಲಾನು ಮಾಡಿದ್ವಿ. ನಿಜ. ಎವ್ರಿಥಿಂಗ್ ಅಸೋಸಿಯೇಟೆಡ್ ವಿತ್ ಹುಡುಗರು. ಕಾಲೇಜ್ ಹೋಗ್ಬೇಕಾದ್ರೆ ಪಕ್ಕದ ಮನೇಲೆ ಪಕ್ಕದ ರೋಡಲ್ಲೇ ಯಾರೋ ಒಬ್ಬ ನಮ್ ಕಾಲೇಜಲ್ಲೇ ಇರ್ತಾನೆ, ಅವನ ಜೊತೆ ನಡ್ಕೊಂಡು ಹೋಗೋದ್ರು ಅವನ ಜೊತೆ ಯಾಕೆ ನಡ್ಕೊಂಡು ಹೋಗ್ಬೇಕು? ಅಷ್ಟು ಜನ ಹುಡುಗಿ ಒಬ್ಳೆ ಹೋಗು, ಯಾರ ಜೊತೆ ಹೋಗೋದ್ ಸೇಫ್ ಅಲ್ಲ, ಒಬ್ಳೆ ಹೋಗೋದ್ ಸೇಫ್. So like how they are telling us falling in love is a bad thing. That's a bad girl. That's good thing. That's ಆಕ್ಚುಲಿ ನನ್ನ ಬೆಸ್ಟ್ ಫ್ರೆಂಡ್ ಆಗಿತ್ತು ಪಾಪ. ಅವ್ನು ಎವ್ರಿ ಲೈಕ್ ವೀಕ್ಲಿ ಒನ್ಸ್ ಮೀಟ್ ಮಾಡ್ತಿದ್ವಿ, ಗೋಬಿ ಮಂಚೂರಿ ಪಾನಿಪುರಿ ಎಲ್ಲ ತಿನ್ನೋಕ್ಕೆ. ಆಯ್ತಾ? ಅವನೊಂದು ಸ್ವಲ್ಪ ಚೆನ್ನಾಗಿದ್ದಾನೆ ನೋಡೋಕ್ಕೆ. ನಮ್ಮಮ್ಮ ಅವನ್ನ ಕರೆದ್ಬಿಟ್ಟು, ನೋಡಪ್ಪ ನೀನು ನೋಡೋಕ್ಕೆ ಚೆನ್ನಾಗಿದೆ. ಆವಾಗಲೇ ನಮ್ಮಮ್ಮ ಹೇಳೋರು, ನೀನು ಸೀರಿಯಲಲ್ಲಿ ಟ್ರೈ ಮಾಡ, ಚೆನ್ನಾಗಿದ್ಯಾ ಕಣೋ, ಫಿಲಿಮ್ ಹೀರೋ ಅಲ್ಲ ಸೀರಿಯಲ್ ಹೀರೋ ಆಗಬೇಕು. ನಮ್ಮಮ್ಮ ಹೆವಿ ಕಾಟ ಕೊಟ್ಟಿದ್ದಾರೆ ಅವ್ನಿಗೆ. ಆಮೇಲೆ ಅಂದರೆ ಅವ್ನು ಮನೆಗೆ ಬರ್ಬೋದು, ನಮ್ಮೆಲ್ಲರ ಜೊತೆ ಕುತ್ಕೊಂಡು ತಿನ್ಬೋದು, ದಟ್ ಈಸ್ ನಾಟ್ ದ ಇಶ್ಯೂ. ಅದು ಇತ್ತು, ಬಟ್ ಮೈ ಮಾಮ್ accepted it. ಬಟ್ ನಾವು ಜಯನಗರಲ್ಲಿ ಸುತ್ತಾಡ್ತಿರ್ತಿದ್ವಿ ತಿನ್ನಕ್ಕೆ. ಅಯ್ಯೋ ನಮ್ಮ ರಿಲೇಟಿವ್ಸ್ ಎಲ್ಲ ಜಯನಗರಲ್ಲೇ ಅಪ್ಪ ಇರೋದು, ನೀನು ಬೇರೆ ನೋಡೋಕೆ ಚೆನ್ನಾಗಿದ್ಯಾ, ಯಾರಾದರೂ ನೋಡಿದ್ರೆ ಏನಪ್ಪ ಈ ಹುಡುಗಿ ಅಂತ ಅಂತಾರೆ. ಇದು ಫಸ್ಟ್ PU ಸೆಕೆಂಡ್ PU ಟೈಮಲ್ಲಿ. ನೀವು ಕಾಲೇಜ್ ಹತ್ರ ಫ್ರೆಂಡ್ಸ್ ಎಲ್ಲ ಸುತ್ತಾಡಿ, ಜಯನಗರಲ್ಲಿ ಸುತ್ತಾಡ್ಬೇಡ್ರಪ್ಪ, ನಾವು ಇಡೀ ವಂಶ ಎಲ್ಲ ಜಯನಗರಲ್ಲೇ ಇರೋದು.
ಆ ಥರ ಹೇಳಿದ್ರು. ಆಮೇಲೆ ಇನ್ನೊಂದ್ಸತಿ ನಾನು ಡಿಗ್ರಿಗೆ ಬರೋ ಅಷ್ಟೊತ್ತಿಗೆ ಬಸ್ ಇರ್ಲಿಲ್ಲ ಅಂದ್ರೆ ಬೇರೆ ಬೇರೆ ಹುಡುಗರು ಡ್ರಾಪ್ ಮಾಡೋರು ನನಗೆ. ಫಸ್ಟು ಯಾರೋ ಪಕ್ಕದ ಮನೆ ಆಂಟಿ ಹಿಂಗೆ ನಮ್ಮ ಕೆಲ್ಸದಮ್ಮದಿಂದ ಬಂದಿರೋ ಇನ್ಫಾರ್ಮೇಶನ್, ವರ್ಷಿನಿ ಯಾವುದೋ ಹುಡುಗನ ಜೊತೆ ಗಾಡಿಯಲ್ಲಿ ಬಂದ್ಲಂತೆ, ನೋಡಿದ್ರಾ ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಮನೇಲಿ ಇದು ದೊಡ್ಡ ಹಾಟ್ ಟಾಪಿಕ್ ನೋಡು, ಎಲ್ಲರೂ ನಿನ್ನ ಬಗ್ಗೆ ಹಿಂಗೆ ಮಾತಾಡ್ತಿದ್ದಾರೆ. ನಾನು ದಿನ ಒಂದೇ ಹುಡುಗನ ಜೊತೆ ಬಂದರೆ ಅವಾಗ ನೀ ಡೌಟ್ ಪಡೋದ್ರಲ್ಲಿ. ನಾನು ದಿನ ಒಂದ್ಸತಿ ನನ್ನ ಫ್ರೆಂಡ್ ಇರ್ತಾರೆ, ಇನ್ನೊಂದ್ಸತಿ ನನ್ನ ಸೀನಿಯರ್ ಯಾರು ಇರ್ತಾರೆ, ಇನ್ನೊಂದು ನನ್ನ ಫೆಸ್ಟಿವಲ್ ಯಾರು ಇರ್ತಾರೆ. ಐ ಹ್ಯಾಡ್ ಅ ಲಾಟ್ ಆಫ್ ಮೇಲ್ ಫ್ರೆಂಡ್ಸ್. ಅಯ್ಯೋ ರಾಮ, ನಾನು ಹಂಗೆ ಹೇಳಿದಕ್ಕೆ ದಟ್ ಸೌಂಡೆಡ್ ಮೋರ್ ರಾಂಗ್ ಟು ದೆಮ್. ಒಂದೇ ಹುಡುಗನ ಜೊತೆ ಬಂದ್ರೆ ತಪ್ಪು, ಬೇರೆ ಇಷ್ಟು ಜನ ಹುಡುಗರ ಜೊತೆ ಬರ್ತಿದ್ದೀನಿ, ಅಯ್ಯೋ ಡೌಟಿಂಗ್ ಮೀ ಅಂದಿದ್ದಕ್ಕೆ ಅವ್ರು ಇನ್ನೊಂದ್ ಥರ ತಗೊಂಡ್ಬಿಟ್ರು. ನಾನು ಅಯ್ಯಯ್ಯೋ ದಟ್ ಈಸ್ ನಾಟ್ ವಾಟ್ ಐ ಮೀನ್. ಇನ್ನೊಂದು ಏನಂದ್ರೆ ಆ ಥರ ಒಂದು ಇವಾಗ ಕಾಲೇಜಲ್ಲಿ ಅಥವಾ ಕೆಲಸದಲ್ಲಿ ಯಾರೋ ಒಂದು ಹುಡುಗ ಇರ್ತಾನೆ, ಆ ಹುಡುಗಿನ ಮನೆಗೆ ಡ್ರಾಪ್ ಮಾಡ್ತಾನೆ, ಲೇಟ್ ಆಗಿರುತ್ತೆ, ಏನೋ ಒಂದು ಮನೆ ಹತ್ರನೇ ಇರುತ್ತೆ ಅವಾಗೆಲ್ಲ. ಅವಾಗ ಫಸ್ಟ್ ನ್ಯೂಸ್ ಹೋಗೋದು ಇಡೀ ಏರಿಯಾಗೆ, ಆಮೇಲೆ ರೀಚ್ ಆಗೋದು ನಮ್ಮ ಅಮ್ಮಂದ್ರಿಗೆ. Because you were asking for the switch ಯಾವಾಗ ಆಯ್ತು ಅಂತ, I was so typically good girl that ಯಾರೇ ಹುಡುಗ ನನ್ನ ಮಾತಾಡ್ಸಿದ್ರು I used to call him ಅಣ್ಣ, ತಮ್ಮ, ಬಿಕಾಸ್ ಹಿಂಗೆ ಹುಡುಗರನ್ನ ಬೇರೆ ಹೆಂಗ್ ಮಾತಾಡ್ಸಕ್ಕಾಗತ್ತೆ, ರಾಖಿ ಕಟ್ಟದೆ ಮಾತಾಡ್ಸಕ್ಕೆ ಸಾಧ್ಯ ಇಲ್ಲ. ಸೊ ಒನ್ ಆಫ್ ದಿಸ್ ಡೇಸ್ ಐ ಹ್ಯಾವ್ ಲೈಕ್ ಕಾಲೇಜಲ್ಲಿ ನಂಗೆ ಪ್ಯಾನಿಕ್ ಅಟ್ಯಾಕ್ ಆಗಿ ಐ ಹ್ಯಾವ್ ಫಾಲನ್ ಡೌನ್ ಇನ್ ದ ಕ್ಲಾಸ್ ಆ್ಯಂಡ್ ಒನ್ ಗೈ ಹ್ಯಾಸ್ ಬಾಟ್ ಮೀ ಹೋಮ್ ಇನ್ ಆಟೋ. And I have become unconscious ಬರ್ತಾ ಆಟೋದಲ್ಲಿ, and they have come and dropped me home. The first question is, how are you? ಎಲ್ಲ ಯಾರ ಹುಡುಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತೀವಿ, ಬಟ್ ಯಾರ ಹುಡುಗ ಅವ್ನು ಏನಂತ ಗೊತ್ತಾಗ್ಬೇಕು. ರಾಖಿ ಕಟ್ಟಿದ್ಯಾ, ಆಮೇಲೆ ಮಾತಾಡೋಣ. That's when I was like, fuck that, what's the use of being such a good girl? Yeah. And also I think the expectation they have from the life ಅಲ್ಲ, ಅದನ್ನ ನಾವು ಫುಲ್ಫಿಲ್ ಮಾಡಿಲ್ಲ ಅಂದ್ರೆ ನಾವು ಕೆಟ್ಟವ್ರಾಗ. ಹೌದು, ಅವ್ರದ್ದೇ ಬೇರೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ನಮಗೇನಿರುತ್ತೆ ಬೇಕಾಗಿಲ್ಲ. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಫುಲ್ಫಿಲ್ ಮಾಡೋದು ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ. ಯಾ, ಅಂದ್ರೆ ಯು ಆಸ್ಕ್ ದ ಕ್ವೆಶನ್ ಅಲ್ಲ, ಹೌ ಮಚ್ ಡು ಯು ಸ್ಯಾಕ್ರಿಫೈಸ್ ಆರ್ ಸಪ್ರೆಸ್ ಯುವರ್ ಸೆಲ್ಫ್ ಅಂತ. ಐ ಥಿಂಕ್ ಇನ್ ಯುವರ್ ಮಿಡ್-20s ಯು ಆಕ್ಚುಲಿ ರಿಯಲೈಸ್ ನಾವು ನಮಗೋಸ್ಕರ ಬದುಕೇ ಇಲ್ಲ. ಟ್ರೂ ಆಯ್ತಾ. ಯಾರ್ಯಾರು ನಮ್ಮಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ, ದಿಸ್ ಇಸ್ ನಾಟ್ ಜೆಂಡರ್, ಫೀಮೇಲ್ ಮೇಲ್ ಅಂತ ಅಲ್ಲ, ಬಟ್ ಜನರಲಿ ನಮ್ಮ ಸೊಸೈಟಿ ಡಿಸೈನ್ ಆಗಿರೋದೇ ಹಂಗೆ, ದಟ್ ವಿ ಆರ್ ಓನ್ಲಿ good people when we meet the standard expectation of the society. I think mid-20s when you start earning your own money and ಅಲ್ಲೂ ಆಸೆಗಳು ಇರುತ್ತೆ ಏನಾದರೂ ಮಾಡಬೇಕು ಅಂತ, ದಟ್ಸ್ ವೆನ್ ಯು ಆರ್ ಗ್ರೋಯಿಂಗ್. ಬಟ್ ದೆನ್ ಅದೇನೋ ಟ್ರೈ ಮಾಡ್ತಿರ್ತೀವಿ, ಆಗ್ಲೇನೆ ನಾವು ಕೆಟ್ಟವ್ರು ಆಗ್ಬಿಟ್ಟಿರ್ತೀವಿ. ದಟ್ ಈಸ್ ವೆನ್ ಐ ಥಿಂಕ್ ವಿ ರಿಯಲೈಸ್, ಗುರು ನಾವು ಏನೇ ಮಾಡಿದ್ರು ನಮ್ಮನ್ನ ಇವರು ಜಡ್ಜ್ ಮಾಡೇ ಮಾಡ್ತಾರೆ. ಆ್ಯಂಡ್ ಮೋರ್ ದೆನ್ ದಟ್ ಆ ಕ್ವಶನ್ ಬರುತ್ತೆ, ಇವ್ರು ಯಾರ ಹತ್ರನೂ ನಾನು ಒಳ್ಳೆಯವಳು ಅನ್ನಿಸ್ಕೊಳ್ಳೋಕ್ಕೆ ನಾನು ಯಾಕೆ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಬೇಕು, ಕಷ್ಟ ಪಡಬೇಕು. ಅರ್ಜೆಂಟಲ್ಲಿ ಮದುವೆ ಮಾಡ್ತೀವಿ, ಸ್ಟಾರ್ಟ್ ಅರ್ಜೆಂಟು.